ಸಾಮಾಜಿಕ ನ್ಯಾಯ ಆಯೋಗ ಅಂತ ಹೇಳ್ಬಿಟ್ಟು ಇದರಲ್ಲಿ ಮೊದಲನೇ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮೆಹತಾಬ್ ರೈ ಅಂತ ಹೇಳ್ಬಿಟ್ಟು ಇವರು ಒಂದು ಮಾರ್ಗದರ್ಶನದಲ್ಲಿ ಇವರು ಸ್ಥಾಪಕರು. ಇವ್ರು ಸ್ಥಾಪನೆ ಮಾಡಿಬಿಟ್ಟು ಸುಮಾರು 15 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಯಾಕಂದ್ರೆ ಅಲ್ಲಿವರೆಗೂ ಇವರೇ ಇದ್ದಾರೆ, ಅದನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಮತ್ತೆ ನಮ್ಮ ಚಿಂತಾಮಣಿಗೆ ಹೊಸದಾಗಿ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಯಾಕೆ ಮಾಡಬಾರ್ದು ನಾವು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ದೊಡ್ಡ ನಗರ ಇದು, ಇಲ್ಲಿ ಮಾಡೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಅವ್ರು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದಾರೆ. ಮತ್ತೆ ನಮ್ಮ ಭಾವವ್ರಿಗಾಗಿರ್ಲಿ, ನಮ್ಮ ಚಲಪತಿ ಅವರಾಗಿರ್ಲಿ, ನಮ್ಮ ಇವರಿಗೆಲ್ಲರೂ ಸೇರಿರುವಂತ ನಮ್ಮ ಮುಖಂಡರಿಗೆಲ್ರಿಗೂ ನಮ್ಮ ಡೆಲ್ಲಿ ಕ್ರೈಮ್ ಸಂಸ್ಥೆ ಪರವಾಗಿ ಮತ್ತೆ ನಮ್ಮ ನಮಸ್ತೆ ಚಿಂತಾಮಣಿ ಮೀಡಿಯಾದಿಂದ ನಾವು ಸಾದರವಾಗಿ ಆಹ್ವಾನ ಕೊಟ್ಟು ಸ್ವಾಗತನ ಬಯಸ್ತಾ ಇದ್ದೀನಿ, ನಮನಗಳನ್ನು ಸಹ ತಿಳಿಸ್ತಾ ಇದ್ದೀನಿ. ಇದು ಏನಪ್ಪಾ ಅಂತ ಹೇಳಿದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಆಯೋಗ ಅಂತ ಹೇಳಿದ್ರೆ ಯಾರಿಗೇ ಆಗಿರ್ಲಿ, ಈಗ ಯಾರು ತುಳಿತಕ್ಕೆ ಒಳಗಾಗಿರ್ತಾರೋ ಯಾರು, ಯಾಕಂತ ಹೇಳಿದ್ರೆ ಈಗ ಪೊಲೀಸರು ದೌರ್ಜನ್ಯ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಮೇಲೆ ಒಂದು ಅಪಘಾತ ಆಗಿರ್ಬೋದು, ಈ ಅಪಘಾತ ಆಗ್ಬಿಟ್ಟು ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಮತ್ತೆ ಅಂತದಕ್ಕೆಲ್ಲ ನ್ಯಾಯ ಕೊಡ್ಸೋಂಥದ್ದಾಗಿರ್ಬೋದು. ಮತ್ತೆ ಅಬಲೆಯರು, ಯಾಕಂದ್ರೆ ಹೆಣ್ಮಕ್ಳಲ್ಲಿ ಅಬಲೆಯರು ಜಾಸ್ತಿ ಇದ್ದಾರೆ, ಅಂತವ್ರಿಗೆ ಏನಾದ್ರು ತೊಂದರೆ ಆದಾಗ ಅದ್ರಿಗೆ ಧ್ವನಿಯಾಗಿ ನಿಂತ್ಕೊಳ್ಳುವಂತಹದ್ದು ಈ ನಮ್ಮ ಮಾನವ ಹಕ್ಕುಗಳು ಅಂತ. ಮಾನವ ಹಕ್ಕುಗಳು ಅಂದ್ರೆ ಮನುಷ್ಯನಿಗೆ ಬೇಕಾಗಿರುವಂತ ಹಕ್ಕುಗಳು, ಸಂವಿಧಾನದಲ್ಲಿ ಬರುತ್ತೆ ಅದು. ಯಾಕಂದ್ರೆ ನಮ್ಗೆ 14-15 ಆರ್ಟಿಕಲ್ ಅವೆಲ್ಲ ಓದ್ಬೇಕಾಗುತ್ತೆ, ಅದೆಲ್ಲ ತಿಳ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಮಾನವ ಹಕ್ಕುಗಳು ಏನು ಅಂತ ಹೇಳ್ಬಿಟ್ಟು. ಈಗ ನಾನು ಶೀರ್ಷಿಕೆ ಮಾತ್ರ ಹೇಳ್ತಾ ಇದ್ದೀನಿ. ಆ ಮಾನವ ಹಕ್ಕುಗಳಿಗೆ ಏನಾದರೂ ಉಲ್ಲಂಘನೆ ಆದರೆ ಈಗ ಅವೆಲ್ಲ ಇವ್ರು ಮಾತಾಡಕ್ ಬರ್ತಾರೆ ಅಲ್ಲಿ ಅನ್ನೋದಂತ ಹೇಳಿಬಿಟ್ಟು, ಮತ್ತೆ ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಗ್ಗೆ ಅವರು ಮೆಹತಾಬ್ ರೈ ಬಗ್ಗೆ ಹೇಳಿದ್ದೀನಿ. ಯಾಕಂದ್ರೆ ಅವರು ಸ್ಥಾಪನೆ ಮಾಡಿರುವಂತಹದ್ದು ಸ್ಥಾಪಕರು ಇವರು. ಬಹಳ ಕಷ್ಟದಿಂದ ಸುಮಾರು 12-13, ಯಾಕಂದ್ರೆ ನಾನು ನೋಡ್ದಂಗೆ 10 ವರ್ಷಗಳಿಂದ ಇದ್ದಾರೆ. ಇದಕ್ಕಿಂತ ಮುಂಚೆ ಅಂತ ಹೇಳಿದ್ರೆ 15 ವರ್ಷಗಳಿಂದ ಇರ್ತಾರೆ ಇವರು. ಬಹಳ ಆಯೋಗಗಳಿದೆ. ಬಟ್ ಇವ್ರದ್ದು ಮೆಹತಾಬ್ ರವ್ರದ್ದು, ಯಾಕಂದ್ರೆ ಫಸ್ಟ್ ನಮ್ಮ ಇದರಲ್ಲಿ ಹೊಡೆದ್ರೆ ಮೀಡಿಯಾದಲ್ಲಿ ಸಿಗೋದೇ ಮೆಹತಾಬ್ ರೈ. ಯಾಕಂದ್ರೆ ಮೊದಲನೇದಾಗಿ ಬರೋದೇ ಇವ್ರದ್ದು ಬರುತ್ತೆ. ದಯವಿಟ್ಟು ಇಂಥ ಮಾನವ ಆಯೋಗಗಳಲ್ಲಿ ಕೊಟ್ಟ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮೆಹತಾಜ್ ರಾಯ್ ಇರ್ಬೋದು. ಆಮೇಲೆ ಮತ್ತೆ ಕೊಪ್ಪಳದಲ್ಲಿ ನಮ್ಮ ಸ್ನೇಹಿತರು, ಯಾಕಂದ್ರೆ ನನಗೆ ಚಿರು ಪರಿಚಿತರು, ನನ್ನ ಜೊತೆಯಲ್ಲಿ ಕೆಲಸ ಮಾಡಿರುವಂಥವ್ರು ಇವರು ಕೊಪ್ಪಳದಲ್ಲಿ ಜಿಲ್ಲಾಧ್ಯಕ್ಷರಂತ ಬಿ ವೆಂಕಟರಮಣಪ್ಪ ಅಂತಿದ್ದಾರೆ. ಅವರು ಮಾರ್ಗದರ್ಶನದಲ್ಲಿ ಅವರ ಸೂಚನೆ ಸಲಹೆ ಮೇರೆಗೆ ಬಾವ ಅವ್ರಿಗೆ ಹೇಳಿದ್ದಾರೆ, ನಾಕೆ ದೂರ ಬರಕ್ ಆಗೋದಿಲ್ಲಪ್ಪ, ನೀವೇ ಎಲ್ಲ ಸಂಘಟನೆ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲಾ ಸಲಹೆಗಳನ್ನು ಬಾವ ಅವ್ರು ಕೊಟ್ಬಿಟ್ಟಿದ್ದಾರೆ. ಕೆ ನೋಡಿ ಅದನ್ನು ತೋರಿಸ್ಬೇಕು, ಕೆ ಬಾವ ಅಂತ ಹೇಳ್ಬಿಟ್ಟು ಇಂಟ್ಯೂಸ್ ಮಾಡಬೇಕು. ಯಾಕಂದ್ರೆ ಕೆ ಬಾವ ಅವ್ರನ್ನ ನಾನು ತೋರಿಸ್ತಾ ಇದ್ದೀನಿ, ಅವರೇ ಕೆ ಬಾಬಾ ಅವರನ್ನ. ಯಾಕಂದ್ರೆ ಅವ್ರಿಗೆ ಈ ಸಲಹೆ ಸೂಚನೆ ಕೊಟ್ಬಿಟ್ಟಿದ್ದಾರೆ ಈಗ. ಯಾಕಂದ್ರೆ ಅವ್ರ ಮಾರ್ಗದರ್ಶನದಲ್ಲಿ ಮತ್ತೆ ನಾನು ನಡೆಸ್ತಾ ಇದ್ದೀನಿ. ಇವರ ಒಂದು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಅವರಿಗೆ. ಯಾಕಂದ್ರೆ ಜವಾಬ್ದಾರಿ ಅವ್ರು ಕೊಟ್ಟಿರೋದ್ರಿಂದ ಈಗ ಅವರು ಇಂಥ ನಮ್ಮ ಸಭೆ ಮಾಡಿ ಕೊಡೋದಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಮತ್ತೆ ಇನ್ನೊಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಈಗ ಚಿಂತಾಮಣಿ ಘಟಕದಲ್ಲಿ ಗೌರವಾಧ್ಯಕ್ಷರಾದಂಥ ಟಿ.ವಿ. ಚಲಪತಿ ಅವರು, ಇವರು BSN ಅಲ್ಲಿ ನಮಗೆ ನಿವೃತ್ತ ಅಧಿಕಾರಿಗಳಾಗಿದ್ದಾರೆ. ಇವರು ನಮಗೆ ಚಿರಪರಿಚಿತರಾಗಿದ್ದಾರೆ. ಯಾಕಂದ್ರೆ ಇದಕ್ಕೆ ಮುಂಚೆನೆ ಸಂಘಟನೆ ಅಂದ್ರೆ ಗೊತ್ತಿದೆ ಅವರಿಗೆ. ನಾನೇನು ಅವ್ರಿಗೇನು ಹೇಳ್ಕೊಡೋಂಥದ್ದೇನಿಲ್ಲ. ಸಂಘಟನೆ ಯಾಕೆಂದ್ರೆ ಸುಮಾರು ನಾನು ನೋಡ್ದಂಗೆ ಅವ್ರು 30 ವರ್ಷಗಳಿಂದ ಸಂಘಟನೆದಲ್ಲೇ ಇದ್ಬಿಟ್ಟಿದ್ದಾರೆ. ಅವ್ರು ಲೈಫ್ ಲಾಂಗ್ ಸಂಘಟನೆ ಮಾಡ್ತಾ ಇದ್ದಾರೆ, ಅಧಿಕಾರಿಯಾಗಿ ಗೊತ್ತಿದ್ದಾರೆ. ಅವ್ರ ಮಗನು ಕೂಡ ಇವಾಗ ನಮ್ಗೇನು ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಸಹಕಾರ ಕೊಡ್ತೀನಿ, ಯಾಕಂದ್ರೆ ನಮ್ಮ ಮಗ ಕಿರಣ್ ಅಂತ ಇದ್ದಾನೆ ಸರ್, ಅವ್ರಿಗೆ ಬೇಕಾದ್ರೆ ಲೀಗಲ್ ಅಡ್ವೈಸರ್ ನಾನು ತಂದುಕೊಡ್ತೀನಿ, ಯಾಕಂದ್ರೆ ಯಾರು ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಮುನ್ನಡೆಸ್ತಾ ಇದ್ದಾರೆ ಅಂತ ಅವರಿಗೆ ಚಲಪತಿ ಅವರಿಗೆ ಸಾದರವಾಗಿ ಆಹ್ವಾನ ಕೊಡ್ತಾ ಇದ್ದೀವಿ ಅವರಿಗೆ. ಮತ್ತೆ ನೋಡಿ ಚಲಪತಿ ಅಂತ ತೋರಿಸ್ತಾ ಇದ್ದೀವಿ, ಇವರೇ ಟಿ.ವಿ. ಚಲಪತಿ ಅವರು ಅಂತ. ಇವರು ನಮಗೆ ಗೌರವಾಧ್ಯಕ್ಷರಾಗಿದ್ದಾರೆ. ನಮಸ್ಕಾರ ಸರ್, ಬಹಳ ಸಂತೋಷ. ಆಮೇಲೆ ಅಧ್ಯಕ್ಷರಾದ ನೇತಾಜಿ ನೋಡಿ, ಅಧ್ಯಕ್ಷರು ಇವಾಗ ನೇತಾಜಿ, ಇವರಿಗೆ ಬೇಕಾದ್ರೆ ಪೋರ್ಟ್ಫೋಲಿಯೋ ಜಾಸ್ತಿ ಇದೆ ಹೇಳ್ತಾರೆ. ಇವರಿಗೆ ನಮಗೆ ಬಾಯಿ ಜಾಸ್ತಿ ನೋವಾಗುತ್ತೆ. ಇವರು ರಜಪೂತ್ ಸಂಘದಲ್ಲಿದ್ದವರು, ಮತ್ತೆ ಅಲ್ಲಿಂದ ಹಿಡಿದು ಇವಾಗ ನಮ್ಮ ಮೀಡಿಯಾನ ಮುನ್ನುಗ್ಗಿಸ್ತಾ ಇರೋವಂಥವ್ರು ನಮ್ಮ ನೇತಾಜಿ. ಯಾಕಂದ್ರೆ ಡೆಲ್ಲಿ ಕ್ರೈಮ್ಸ್ ಇದರ ರಿಪೋರ್ಟರ್ ಆಗಿದ್ದಾರೆ, ಮತ್ತೆ ಅದಕ್ಕೆ ಸಾರಥಿಗಳಾಗಿದ್ದಾರೆ. ಮತ್ತೆ ಇದು ಬಿಟ್ರೆ ನಮಸ್ತೆ ಚಿಂತಾಮಣಿ ಚಾನೆಲ್ ಕೂಡ ಸಾರಥಿಗಳಾಗಿ ನಡೆಸ್ತಾ ಇದ್ದಾರೆ. ಇದಾದ್ಮೇಲೆ ಮತ್ತೆ ಇದಕ್ಕೆ ಒಂದು ಸ್ಟೆಪ್ ಮುಂದೆ ಹೋಗೋಣ ಅಂತ ಬಂದಿದ್ದಾರೆ. ಇದರಲ್ಲಿ ಇವಾಗ ಅವ್ರ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೋಸ್ಕರ ನಾವು ಆಹ್ವಾನ ಮಾಡಿ ಇವರಿಗೆ ಸಾದರವಾಗಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಅವರನ್ನ ಪರಿಚಯ ಮಾಡಿಕೊಂಡಿದ್ದೀವಿ ಇವಾಗ ನೇತಾಜಿ ಅವರನ್ನ. ಮತ್ತೆ ಇದಕ್ಕೆ ತಾಲೂಕು ಕಾರ್ಮಿಕ ಸೆಲ್, ಇದಕ್ಕೆ ಕಾರ್ಮಿಕ ವಿಭಾಗ ಅಂತ ಮಾಡಿದ್ದಾರೆ. ಅದಕ್ಕೆ ಅಧ್ಯಕ್ಷರಾದಂಥವರು ಸೈಯದ್ ನವಾಜ್ ಅಂತ ಹೇಳ್ಬಿಟ್ಟು SN ಅಂತ ಹೇಳ್ಬಿಟ್ಟು, ಇದು ಅವ್ರದೇ ಆದಂಥ ಅಂಗಡಿಯಲ್ಲಿ ಕೂತಿದ್ದೀವಿ. ಸಭೆ ಮಾಡೋದಕ್ಕೆ ನಮ್ಗೆ ಅಚ್ಚುಕಟ್ಟಾಗಿ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ.
ಇವ್ರು ಕೂಡ ಅಷ್ಟೇ ನಾನು ಯಾಕಂದ್ರೆ ಆಭಾರಿಯಾಗಿದ್ದೀನಿ. ನಾವು ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಇವರು ಕಾರ್ಮಿಕ ಸೆಲ್, ಯಾಕಂದ್ರೆ ಚಿಂತಾಮಣಿಯಲ್ಲಿ ವ್ಯಾಪಾರಸ್ಥರು ಜಾಸ್ತಿ ಇರೋದಾರೆ, ಅವ್ರಿಗೇನಾದ್ರು ತೊಂದರೆ ಆದಾಗ ಸರಿಪಡಿಸ್ಬೇಕು, ಮತ್ತೆ ಅವರಿಗೆ ಕಾರ್ಮಿಕಗಳಿಗೆ ತೊಂದರೆ ಆದಾಗ, ಅನುಕೂಲಗಳಾದಾಗ ಅವರಿಗೆ ಹಕ್ಕುಗಳನ್ನ ಮನದಟ್ಟು ಮಾಡೋದಕ್ಕೆ ಅವ್ರಿಗೆ ನಾವು ಈಗಾಗಲೇ ಹೇಳಿದ್ದೀವಿ. ಮತ್ತೆ ಅವ್ರಿಗೆ ಇನ್ನ ಗೈಡ್ಲೈನ್ಸ್ ಕೂಡ ಕೊಡ್ತೀವಿ ನಾವು ಅಂತ ಸೈಯದ್ ನವಾಜ್ ಅವರಿಗೆ ನಾನು ಆಭಾರಿಯಾಗಿದ್ದೀನಿ, ನಮನಗಳು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು, ಇದರಲ್ಲಿ ಉಪಾಧ್ಯಕ್ಷರು ಸಾದಿಕ್ ಅಂತ, ಇನ್ನು ಇವ್ರ ಬಗ್ಗೆ ಅಂತ ಹೇಳಿದ್ರೆ ಈ ರೋಡಲ್ಲಿ ಎಲ್ರಿಗೂ ಪರಿಚಯಸ್ತರ ಇದ್ದಾರೆ. ನಾವು ಸಾದಿಕ್ ಬಗ್ಗೆ ಏನು ಮಾತಾಡಕ್ ಹೋದ್ರೆ ಆಗಲ್ಲ, ಯಾಕಂದ್ರೆ ಸಾದಿಕ್ ಯಾರಪ್ಪ ಅಂತ ಹೇಳಿದ್ರೆ ಅವ್ರು ಎಲ್ಲರೂ ಹೇಳ್ತಾರೆ ಈ ರೋಡಲ್ಲಿ. ಯಾಕಂದ್ರೆ ಅವ್ರ ರೋಡಲ್ಲೇ ಕೂತಿದ್ದೀನಿ ನಾನು, ಮಾತಾಡ್ತಾ ಇರೋದ್ರಿಂದ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಅವರು ವ್ಯಾಪಾರಸ್ಥರು, ಮೂಲತಃ ವ್ಯಾಪಾರಸ್ಥರಾಗಿದ್ದಾರೆ. ಮೊದಲು ಎಲ್ಲರೂ ಚಿರುಪರಿಚಯಿತರಾಗಿರುವಂತಹ ಸಾದಿಕ್ ಅವ್ರನ್ನ ನಾವು ಉಪಾಧ್ಯಕ್ಷರು ಮಾಡಿದ್ದೀವಿ. ಅವರು ಕೂಡ ನಾನು ಆಭಾರಿಯಾಗಿದ್ದೀನಿ. ಅವ್ರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ, ನಮನ ಹೇಳ್ತಾ ಇದ್ದೀನಿ ಅವರಿಗೆ. ಮತ್ತೆ ಈ ಒಂದು ಸಭೆಯಲ್ಲಿ, ನಮ್ಮ ಸಭೆಯಲ್ಲಿ ಬಂದಿರುವಂತಹದ್ದು ಪ್ರಧಾನ ಕಾರ್ಯದರ್ಶಿಗಳು ಆದಂತ ಗಣೇಶ್ ಎಸ್, ಇವರು ಚಿಕ್ಕಬಳ್ಳಾಪುರದಿಂದ ಆಗಮಿಸಿದ್ದಾರೆ. ಇವರು ಮೂಲತಃ ಇವರು ಒಬ್ಬ ಮಾಸ್ಟರ್ ಆಗಿದ್ದಾರೆ. ಮತ್ತೆ ಇವರು ನಮಗೆ ಮೊದಲು ಕೂಡ ನಮಗೆ ಈ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಇವಾಗ ಪಾರ್ಟ್ ಟೈಮ್ ಇದ್ರು, ಮತ್ತೆ ಫುಲ್ ಟೈಮ್ ಟೀಚರ್ ಆಗಿದ್ದಾರೆ ಅವರು. ಅದರಿಂದ ಅವ್ರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರು ಮೊದಲೇನೆ, ಯಾಕಂದ್ರೆ ಮೀಡಿಯಾದಲ್ಲಿ ಇದ್ದಾರೆ ಅಂದ್ರೆ ಅದು ಸ್ವಲ್ಪ ಟಚ್ ಇರ್ತದೆ ಅವರಿಗೆ. ನಾವೇನು ಮಾನವ ಹಕ್ಕುಗಳ ಬಗ್ಗೆ ಅವರಿಗೆ ಪಾಠ ಮಾಡೋಷ್ಟು ನಾನು ದೊಡ್ಡಸ್ಗೆ ಮಾಡಕ್ ಹೋಗಲ್ಲ. ಆದಾಗ ಮತ್ತೆ ಅವರು ಕೂಡ ಅಷ್ಟು ಆಭಾರಿಯಾಗಿದ್ದೀನಿ, ಮತ್ತೆ ನಮನಗಳ ತಿಳಿಸ್ತಾ ಇದ್ದೀನಿ. ಮತ್ತೆ ಸಹ ಕಾರ್ಯದರ್ಶಿ ಆಗಂತ ನರಸಿಂಹಮೂರ್ತಿ BN ಅಂತ, ಈಗ ನಮ್ಮ ಸ್ನೇಹಿತರು ಇವರು. ಮತ್ತೆ ನಮ್ಮ ಬಹಳ ನಮ್ಮ ಡೆಲ್ಲಿ ಕ್ರೈಮ್ಸ್ ಇದು ರಿಪೋರ್ಟ್ಗಾಗಿರ್ಬೋದು, ನಮಸ್ತೆ ಆಗಿರ್ಬೋದು, ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ನಮಗಿಂತ ಮುಂಚೆ ಸೇರ್ತಾರೆ, ಯಾಕಂದ್ರೆ ನಾವು 10 ಗಂಟೆಗೆ ಸೇರಿದ್ರೆ ಇವರು 9 ಸೇರ್ತಾರೆ ಅಲ್ಲಿ. ಸರ್ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಅದರಿಂದ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಈಗ ಅಂತವರನ್ನ ಇವರು ಸಹ ಕಾರ್ಯದರ್ಶಿಗಳಾಗಿ ಮಾಡಿದ್ದಾರೆ. ಇವರು BN ಅಂತ ಹೇಳ್ಬಿಟ್ಟು, ಅವರು ಕೂಡ ಅಷ್ಟೇ ನಾನು ಆಭಾರಿಯಾಗಿದ್ದೀನಿ, ಮತ್ತೆ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಮಾನವ ಹಕ್ಕುಗಳು ಹಾಗೂ ಸಾಮಾಜಿಕ ನ್ಯಾಯ ಆಯೋಗ ಚಿಕ್ಕಬಳ್ಳಾಪುರ ಘಟಕ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಘಟಕ ಇಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರಿಗೆ ತಮ್ಮದೇ ಆದಂತಹ ಗುರುತಿನ ಚೀಟಿ ಹಾಗೂ ಆರ್ಡರ್ ಕಾಪಿ ನೀಡಲಿಕ್ಕೆ ಇಲ್ಲಿ ನಾವು ಬಂದಿರ್ತೀವಿ. ಮುಖ್ಯವಾಗಿ ನಮ್ಮ ಒಂದು ಆಯೋಗ ಮೆಹತಾಬ್ ರಾಯ್ದಿ ಅವರ ಸಂಸ್ಥಾಪಕರವರಾಗಿದ್ದು, ಅವರ ಒಂದು ಸಲಹೆ ಸೂಚನೆ ಹಾಗೂ ಕೊಪ್ಪಳ ಜಿಲ್ಲಾಧ್ಯಕ್ಷ B ವೆಂಕಟರಮಣಪ್ಪ ಅವರವರು ಈಗ ಅವರು ರಾಜ್ಯ ಸಮಿತಿಗೆ ಸೇರಿದ್ದಾರೆ. ಅವರ ಒಂದು ಸಲಹಾ ಸೂಚನೆ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜವಾಬ್ದಾರಿ ನಮ್ಗೆ ಕೊಟ್ಟಿರ್ತಾರೆ. ನಾವು ಹಿರಿಯರ ಸಲಹೆ ಸೂಚನೆಗಳಂತೆ ಇಲ್ಲಿ ನಾವು ಇವತ್ತು ಅವರ ಚಿಂತಾಮಣಿ ತಾಲೂಕಲ್ಲಿ ಒಂದು ಕಮಿಟಿ ಮಾಡಿ ಅವರಿಗೆ ತಮ್ಮದೇ ಆದಂತಹ ಗುರುತಿನ ಚೀಟಿ ನೀಡೋದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದಕ್ಕೆ ಸಹಕರಿಸಿದ ತಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಮತ್ತೊಂದು ಏನು ಅಂತಂದ್ರೆ, ರಾಷ್ಟ್ರೀಯ ಮಾನವ ಹಕ್ಕುಗಳು ಅಂತಂದ್ರೆ ಮನುಷ್ಯನಿಗೆ ಜನ್ಮಸಿದ್ಧವಾಗಿ ಬಂದಂತಹ ಹಕ್ಕುಗಳು. ಯಾವುದೇ ವ್ಯಕ್ತಿಗೂ ತಮ್ಮಿಂದ ಕಸಿಯದಿರ ಇರುವುದೇ ಮಾನವ ಹಕ್ಕುಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮುಖ್ಯವಾಗಿ ಏನು ಅಂತಂದ್ರೆ, ನಮ್ಮ ಸಂವಿಧಾನ ನೀಡಿದಂತಹ ಹಕ್ಕುಗಳಿವೆ. ಮಾತಾಡುವಂಥ ಹಕ್ಕು, ಸಮಾನತೆಯ ಹಕ್ಕು, ಶಿಕ್ಷಣದ ಹಕ್ಕು, ಯಾವುದೇ ರಂಗದಲ್ಲಿ ನಮ್ಗೇನಾದ್ರು ತೊಂದರೆ ಆದಲ್ಲಿ ಅಂಥವರ ವಿರುದ್ಧ ಧ್ವನಿ ಎತ್ತುವುದಕ್ಕೆ ನಮ್ಮ ಮಾನವ ಹಕ್ಕುಗಳ ಆಯೋಗ ಒಂದು ರಚನೆ ಆಗಿದೆ. ಈ ರೀತಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಅನ್ಯಾಯ ಆಗದಿರ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಅವಕಾಶಕ್ಕೆ ಧನ್ಯವಾದಗಳು. ಅವರಿಗೆ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆಯೊಂದಿಗೆ. ಘಟಕದ ತಾಲೂಕು ಅಧ್ಯಕ್ಷರಾಗಿ ನೇತಾಜ್ ಸಿಂಗ್ ಸರ್ ಅವ್ರಿಗೆ ಆಯ್ಕೆ ಮಾಡಿದ್ದೀವಿ. ಅವರಿಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್. ಸೈಯದ್ ನವಾಜ್ ಇವರು ಚಿಂತಾಮಣಿ ವಿಭಾಗದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಸೈಯದ್ ಸಾದಿಕ್ ಪಾಷಾ ಅಧ್ಯಕ್ಷರಾಗಿ ಸಾದಿಕ್ ಪಾಷಾ ಸರ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ಅವರಿಗೆ ಅಭಿನಂದನೆಗಳು. ಜೋರಾಗಿ ಚಪ್ಪಾಳೆ ಹೊಡೀರಿ. ಸರ್ ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ಸರ್ ಅವರಿಗೆ ಚಿಂತಾಮಣಿ ತಾಲೂಕಿನ ಸಹಕಾರದರ್ಶಿಗಳಾಗಿ ಆಯ್ಕೆ ಮಾಡಿದ್ದೀವಿ. ಅವರಿಗೆ ಅಭಿನಂದನೆಗಳು ಸರ್. ಇವತ್ತು ಈ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅಂದ್ಬಿಟ್ಟು ಏನು ನಮ್ಮ
ದೇಶಾದ್ಯಂತ ಇದೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಮೂರ್ತಿ ಸರ್ ಅವರು. ಈಗ ನಮ್ಮ ಕೋಲಾರ ಡಿಸ್ಟಿಕ್ಟಲ್ಲಿ ಬಾವ ಅವರು ಅಧ್ಯಕ್ಷರಾಗಿದ್ದಾರೆ, ಮತ್ತು ಇವರು ನಮ್ಮ ತಾಲೂಕು ಅಧ್ಯಕ್ಷರು ಕೃಷ್ಣಮೂರ್ತಿ ಸರ್, ಮತ್ತು ಹೊಸದಾಗಿ ಒಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಬಿಟ್ಟು ಸುಮ್ಮನೆ ನಾಮಕಾವಾಸ್ತೆ ಮಾಡ್ದಿರ ಯಾರಿಗೆ ಏನು ನ್ಯಾಯ ಸಿಕ್ಕಲಿಲ್ಲ ಅನ್ನೋ ಕಡೆ ಯಾರಾದರೂ ಬಂದು ನಿಮ್ಮನ್ನು ಕೇಳಿದಾಗ ಎಲ್ಲರೂ ಸೇರಿ ಹೋಗಿ ಅವರಿಗೆ ನ್ಯಾಯ ಕೊಡಿಸೋದು ನಮ್ಮ ಈ ಒಂದು ಪದಾಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ಅವರು ಇಲ್ಲಿ ಏನಿದ್ದಾರೆ ಪ್ರೆಸಿಡೆಂಟು ಮತ್ತು ಕೃಷ್ಣಮೂರ್ತಿ ಸರ್ ಇವರೆಲ್ಲ ಇದ್ದಾರಲ್ಲ, ಇವ್ರು ಯಾವಾಗನ್ನ ಈ ಥರ ಏನೋ ಪ್ರಾಬ್ಲಮ್ ಇದೆ ಬನ್ನಿ ಅಂದಾಗ ಎಲ್ಲರೂ ಬಂದು ಅವರ ಒಂದು ಸಮಸ್ಯೆಗೆ ಒಂದು ಸೇರಬೇಕು ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ.